2028ರ ಎಲೆಕ್ಷನ್ಗೆ ಸದ್ದಿಲ್ಲದೆ ಜೆಡಿಎಸ್ನಿಂದ ತಯಾರಿ ನಡೀತಾ ಇದೆ. ಕಾಂಗ್ರೆಸ್ ತಂತ್ರಕ್ಕೆ ಜೆಡಿಎಸ್ ನಾಯಕರು ಪ್ರತಿತಂತ್ರ ಕೆಂಟಿದ್ದಾರೆ. ಅರಸೀಕೆರೆಯಿಂದ ಕಣಕ್ಕಿಳಿತಾರಾ ಎಚ್.ಡಿ. ರೇವಣ್ಣ? ಅರಸೀಕೆರೆಗೆ ಬಂದು ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದು ನಿಜ. ನೀವು ಬಂದು ನಿಂತರೆ 7ಕ್ಕೆ 7 ಕ್ಷೇತ್ರ ಗೆಲ್ಲಬಹುದು ಅಂದಿದ್ದಾರೆ. ಸ್ಪರ್ಧೆಯ ಗುಟ್ಟನ್ನ ಬಿಟ್ಟು ಕೊಡದ ಮಾಜಿ ಸಚಿವ ರೇವಣ್ಣ. ಟಿಕೆಟ್ ಕೊಡೋರು ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು. ಅವರು ಯಾವ ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ತಾರೋ ಅಲ್ಲಿ ಸ್ಪರ್ಧೆ ಮಾಡ್ತೀನಿ. ಶಾಸಕ ಶಿವಲಿಂಗೇಗೌಡರ ಹೆಸರು ಹೇಳದೆ ಕುಟುಕಿದ್ದಾರೆ ರೇವಣ್ಣ. 2028ರ ಎಲೆಕ್ಷನ್ಗೆ ಜೆಡಿಎಸ್ನಿಂದ ಸದ್ದಿಲ್ಲದೆ ತಯಾರಿ ನಡೀತಾ ಇದೆ. ಕಾಂಗ್ರೆಸ್ ತಂತ್ರಕ್ಕೆ ಜೆಡಿಎಸ್ ನಾಯಕರ ಪ್ರತಿತಂತ್ರ. ಎಚ್.ಡಿ. ರೇವಣ್ಣ ಅರಸೀಕೆರೆಯಿಂದ ಕಣಕ್ಕಿಳಿತಾರಾ? ಅರಸೀಕೆರೆಗೆ ಬಂದು ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದು ನಿಜ. ನೀವು ಬಂದು ನಿಂತರೆ 7ಕ್ಕೆ 7 ಕ್ಷೇತ್ರ ಗೆಲ್ಲಬಹುದು ಅಂದಿದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಎಚ್.ಡಿ. ರೇವಣ್ಣ ಅರಸೀಕೆರೆಯಿಂದ ಕಣಕ್ಕಿಳಿತಾರಾ? ಶಾಸಕ ಶಿವಲಿಂಗೇಗೌಡರ ಹೆಸರನ್ನ ಹೇಳದೆ ಕುಟುಕಿದ್ದಾರೆ ರೇವಣ್ಣ. ನೋಡಪ್ಪ, ನಾನೇನು ಹೇಳಿದೆ ಅಂದರೆ, ನಮ್ಮ ಪಕ್ಷ ಟಿಕೆಟ್ ಕೊಡೋದು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು. ಅವ್ರು ಎಲ್ಲಿ ನಿಂತ್ಕೊ ಅಂತಾರೆ ಅಲ್ಲಿ ನಿಂತ್ಕೊತೀನಪ್ಪ ಅಂತ ಹೇಳಿದ್ದೀನಿ. ಅರಸೀಕೆರೆ ಸರ್ ತಡೀರಿ, ಅರಸೀಕೆರೆ ಬಂದಿದ್ದರು. ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರು ಬಂದಾಗ ಕೇಳ್ತಾರ್ರಿ. ನೋಡ್ರಿ, ನಾನು ಹೈಕಮಾಂಡ್ ಅಂತ ಹೇಳಿಲ್ಲ. ನಾನು ಹೈಕಮಾಂಡ್ ಅಂತ ನನ್ನ ಜೀವನದಲ್ಲಿ ಎಲ್ಲೂ ಹೇಳಿಲ್ಲ. ನಮ್ಮ ಕಾರ್ಯಕರ್ತರು ಹೈಕಮಾಂಡ್. ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ನಿಂತಂಥ ಶಾಸಕರು ಅವರೆಲ್ಲ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ. ನಮ್ಮ ಪಕ್ಷದ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಇದ್ದಾರೆ. ಅವರೆಲ್ಲ ಸೇರಿ ಎಲ್ಲೆಲ್ಲಿ ಟಿಕೆಟ್ ಯಾರ್ಯಾರಿಗೆ ಕೊಡ್ತಾರೆ ಅದು ನೋಡ್ಕೊಂಡು ಈಗಲೇ ನಾನು ಅಲ್ಲಿ ನಿಲ್ತೀನಿ ಇಲ್ಲಿ ನಿಲ್ತೀನಿ ಅಂತ ಹೇಳೋಕ್ಕಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧ. ಬಂದು ಭೇಟಿ ನಮ್ಮ ಕಾರ್ಯಕರ್ತರು ಭೇಟಿ ಆಗ್ತಾರೆ. ಅಣ್ಣ ನಿಂತ್ಕೋಬೇಕಣ್ಣ, ನಾವು 7 ಜಿಲ್ಲಾ ಪಂಚಾಯತ್ ಗೆದ್ಕೊಬತ್ತೀವಣ್ಣ ಅಂದರು. ನಾವು ಇವತ್ತು ಟಿಕೆಟ್ ಅಲ್ಲ, ಸ್ಕ್ರೀನಿಂಗ್ ಕಮಿಟಿ ಟಿಕೆಟ್ ಕೊಡೋದು, ಅಲ್ಲೆಲ್ಲ ತೀರ್ಮಾನ ಆಗಬೇಕಲ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.